ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋದಾದರೆ, ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬಂದು ಅಹಮದ್ನಗರದಲ್ಲಿ 1 ಕ್ವಿಂಟಲ್ಗೆ ಕನಿಷ್ಠ ಬಂದು 800 ರೂಪಾಯಿದಿಂದ ಹಿಡಿದು 1500 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ನೋಡಬಹುದು ಬದಾಮಿಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಕನಿಷ್ಠ ಬೆಲೆ ಬಂದು 400 ರೂಪಾಯಿದಿಂದ ಹಿಡಿದು ಗರಿಷ್ಠ 1200, 1300, 1400 ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ಮೈಸೂರದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1000 ರೂಪಾಯಿದಿಂದ ಹಿಡಿದು 1800 ರೂಪಾಯಿಯು ಲಾಸ್ಟ್ ರೇಟ್ ಆಗಿದೆ. 1800 ಲಾಸ್ಟು ರೇಟ್ ಆಗಿದೆ. ಕ್ವಾಲಿಟಿ ಮೇಲೆ ರೇಟು ಡಿಪೆಂಡ್ ಆಗುತ್ತದೆ. ಹಾಗೆ ಕೊಲ್ಹಾಪುರದಲ್ಲಿ 1 ಕ್ವಿಂಟಲ್ಗೆ 500 ರೂಪಾಯಿಯಿಂದ ಹಿಡಿದು 1700 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಕರಾಡದಲ್ಲಿ 1000ದಿಂದ 1300 ರೂಪಾಯಿವರೆಗೆ 1 ಕ್ವಿಂಟಲ್ನ ಈರುಳ್ಳಿಯ ಬೆಲೆ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡ್ಬೋದು ದಾವಣಗೆರೆಯಲ್ಲಿ ಕೂಡ 1000ದಿಂದ ಹಿಡಿದು 2500 ರೂಪಾಯಿವರೆಗೆ ರೇಟು ಇದೆ ಉತ್ತಮ ಕ್ವಾಲಿಟಿ ಈರುಳ್ಳಿಗೆ. ಹಾಗೆ ಮಂಗಲ್ವೇದಲ್ಲಿ 1 ಕ್ವಿಂಟಲ್ಗೆ 1000 ರೂಪಾಯಿಗೂ ಕನಿಷ್ಠ ಬೆಲೆ ಆಗಿಲ್ಲ, ಗರಿಷ್ಠ ಬೆಲೆ 1000. ಕನಿಷ್ಠ ಬಂದು 100 ರೂಪಾಯಿದಿಂದ ಹಿಡಿದು ಮಂಗಲ್ದೇವದಲ್ಲಿ 1000 ರೂಪಾಯಿವರೆಗೆ ಇದೆ. ಹಾಗೆ ಗಂಗಾವತಿಯಲ್ಲಿ ಕೂಡ 1000ದಿಂದ 2000 ರೂಪಾಯಿವರೆಗೆ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಇದೆ. ಹಾಗೆ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದ್ದು, ಗುಲ್ಬರ್ಗಾದಲ್ಲಿ ಕೂಡ 100 ರೂಪಾಯಿದಿಂದ ಹಿಡಿದು 1600 ರೂಪಾಯಿವರೆಗೆ 1 ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಇದೆ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ.